Hello and welcome to Raman Tutorials. Friends, in this lesson we will discuss very important English methodology questions. Please watch the video till the end, like the video and subscribe to our channel to get new video updates. And do share the video so others can learn. So let's get started. The first question is, one of the sub skills that is assessed for speaking would be. So yeah, there are four options. And before that, let me tell you all, the four speaking skills are, okay, speaking skills ಅಲ್ಲಿ four speaking skills ಯಾವುದಂದ್ರೆ, the first one is fluency, and second one is vocabulary, and third one grammar, and fourth one pronunciation. So speaking is the productive skill. Speaking ಅನ್ನ ನಾವು productive skill ಅಂತ ಹೇಳ್ತೀವಿ. Okay, so let's see the first question. One of the sub skills that is assessed for speaking would be ಅಂತ ಅಂದರೆ ಮಾತನಾಡುವ ಉಪಕೌಶಲ್ಯಗಳನ್ನು ಮೌಲ್ಯಮಾಪನ ಮಾಡುವುದು ಇದರ ಮುಖಾಂತರ, ಯಾವುದರ ಮುಖಾಂತರ ಅಂತ. Using appropriate volume, clarity and gestures in individual group situations, and spelling common. Second one, spelling common frequently used words correctly. The using appropriate volume ಅಂದರೆ ಪ್ರತ್ಯೇಕ ಗುಂಪು ಸಂದರ್ಭಗಳಲ್ಲಿ ಸೂಕ್ತವಾದ ಪರಿಮಾಣ ಅಂದರೆ ವಾಲ್ಯೂಮ್ ಅನ್ನು ಬಳಸುವುದು, ಮಾತುಗಳಲ್ಲಿ ಸ್ಪಷ್ಟತೆ ಮತ್ತು ಸನ್ನೆಗಳನ್ನು ಬಳಸುವುದು ಅಂತ ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಒನ್, ಸ್ಪೆಲ್ಲಿಂಗ್ ಕಾಮನ್ ಫ್ರೀಕ್ವೆಂಟ್ಲಿ ಯೂಸ್ಡ್ ವರ್ಡ್ಸ್ ಕರೆಕ್ಟ್ಲಿ ಅಂತ ಅಂದರೆ ಸಾಮಾನ್ಯ ಕಾಗುಣಿತ ಆಗಾಗ ಸರಿಯಾದ ಪದಗಳನ್ನು ಬಳಸುವುದು ಅಂತ. ಆ್ಯಂಡ್ ಥರ್ಡ್ ಒನ್, listening actively and responding to others in small and large group situation ಅಂತ ಅಂದರೆ ಸಣ್ಣ ಮತ್ತು ದೊಡ್ಡ ಗುಂಪು ಸಂದರ್ಭದಲ್ಲಿ ಸಕ್ರಿಯವಾಗಿ ಆಲಿಸುವುದು ಮತ್ತು ಇತರರಿಗೆ ಪ್ರತಿಕ್ರಿಯಿಸುವುದು ಅಂತ. ಆ್ಯಂಡ್ ಫೋರ್ತ್ ಒನ್, ಸಾಹಿತ್ಯ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್ ಇನ್ ಅ ಪ್ಯಾರಾಗ್ರಾಫ್ ಟು ಲಿಟರರಿ ವರ್ಕ್ಸ್ ಅಂದರೆ ಸಾಹಿತ್ಯ ಕೃತಿಗಳಿಗೆ ಪ್ಯಾರಾಗ್ರಾಫ್ನಲ್ಲಿ ಅರ್ಥ ಮಾಡಿಕೊಳ್ಳುವುದು ಮತ್ತು ಪ್ರತಿಕ್ರಿಯಿಸುವುದು ಅಂತ. ಸೊ ಹಿಯರ್ ದೇರ್ ಆರ್ ಫೋರ್ ಆಪ್ಷನ್ಸ್. So the right answer is the sub skills that is assessed, one of the sub skills that is assessed for speaking would be using appropriate volume, clarity and gestures in individual group situations. Andre, see, while speaking it is important to be clear and audible. Our language should be clear and we must use body language or gestures to make our communicative effective. ಅಂದರೆ ನಾವು ಮಾತನಾಡುವಾಗ ಭಾಷೆಯಲ್ಲಿ ಸ್ಪಷ್ಟತೆ ಇರಬೇಕು ಮತ್ತು ಶ್ರವ್ಯವಾಗಿರಬೇಕು. ನಮ್ಮ ಸಂವಹನೆ ಪರಿಣಾಮಕಾರಿಯಾಗಲು ನಾವು ದೇಹ ಭಾಷೆ ಅಥವಾ ಸನ್ನೆಗಳನ್ನು ಬಳಸಬೇಕು ಅಂತ. ಓಕೆ, ಸೊ ಸಬ್ ಸ್ಕಿಲ್ಸ್, ಸ್ಪೀಕಿಂಗ್ನ ಸಬ್ ಸ್ಕಿಲ್ ಯಾವುದು ಅಂದರೆ ದಿಸ್ ಇಸ್ ದ ಸಬ್ ಸ್ಕಿಲ್. ಎಸ್, ಹಾಗೆ speaking sub skills, depending on the level and ability of your students in the sphere of speaking, there are several sub skills worth looking at ಅಂತ. ಓಕೆ, ಅಂದರೆ ನಮ್ಮ ವಿದ್ಯಾರ್ಥಿಗಳ ಮಟ್ಟ ಮತ್ತು ಸಾಮರ್ಥ್ಯವನ್ನು ಅವಲಂಬಿಸಿ ಮಾತನಾಡುವ ಕ್ಷೇತ್ರದಲ್ಲಿ ನೋಡಬೇಕಾದ ಹಲವಾರು ಉಪಕೌಶಲ್ಯಗಳಿವೆ. ಅವು ಯಾವುದೆಂದರೆ, ಫಸ್ಟ್ ಒನ್ ಇಸ್ ಪ್ರೊನೌನ್ಸಿಯೇಷನ್, ಅದನ್ನು ಉಚ್ಚಾರಣೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟ್ರೆಸ್, ರಿದಮ್ ಆ್ಯಂಡ್ ಇಂಟೋನೇಷನ್. ಸ್ಟ್ರೆಸ್ ಅಂದರೆ ಒತ್ತಡ, ಲಯ ಮತ್ತು ಅಂತಃಕರಣ ಅಂತ ಹೇಳ್ತೀವಿ. ಕನ್ನಡದಲ್ಲೂ ನೀವು ಓದಿರ್ಬೋದು. ಯೂಸಿಂಗ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ಸ್ ಅಂದರೆ ಪದಗಳ ಸರಿಯಾದ ರೂಪವನ್ನು ಬಳಸುವುದು ಅಂತ. ನೆಕ್ಸ್ಟ್ ವರ್ಡ್ ಆರ್ಡರ್ ಅಂದರೆ ಉಪವಿನ್ಯಾಸ ಅಂದರೆ ವರ್ಡ್ ಆರ್ಡರ್ ಕರೆಕ್ಟಾಗಿ ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ ಅಂತ ನೋಡ್ಕೊಳ್ಬೇಕು ಶಿಕ್ಷಕರು. ಯೂಸಿಂಗ್ ಅಪ್ರೋಪ್ರಿಯೇಟ್ ವೊಕ್ಯಾಬ್ಯುಲರಿ ಅಂದರೆ ಸೂಕ್ತ ಶಬ್ದಕೋಶವನ್ನು ಬಳಸೋದು ಅಂತ. ಓಕೆ, ಇದೆಲ್ಲ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರಂತ ಶಿಕ್ಷಕರು ಗಮನಿಸಬೇಕು. ಇದನ್ನೆಲ್ಲ ಶಿಕ್ಷಕರು ಇಂಪ್ರೂವ್ ಮಾಡಬೇಕು. ವಿದ್ಯಾರ್ಥಿಗಳ ಸ್ಪೀಕಿಂಗ್ ಸ್ಕಿಲ್ಸಲ್ಲಿ ಇದೆಲ್ಲ ಇಂಪ್ರೂವ್ ಮಾಡಬೇಕು. ತಾವು ಮಾತನಾಡುವಾಗ ಇದನ್ನೆಲ್ಲ ಕರೆಕ್ಟಾಗಿ ಯೂಸ್ ಮಾಡಬೇಕು. ಹಾಗೆ ವಿದ್ಯಾರ್ಥಿಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರಂತ ನೋಡ್ಕೊಳ್ಬೇಕು. ನೆಕ್ಸ್ಟ್ ಇಸ್ ಲ್ಯಾಂಗ್ವೇಜ್ ರಿಜಿಸ್ಟರ್. ಇಲ್ಲಿ ಲ್ಯಾಂಗ್ವೇಜ್ ರಿಜಿಸ್ಟರ್ ಅಂದರೆ ಇಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಥರ ಅಥವಾ ಯಾವುದೋ ಒಂದು ರಿಜಿಸ್ಟರ್ ಅಲ್ಲ. ಲ್ಯಾಂಗ್ವೇಜ್ ರಿಜಿಸ್ಟರ್ ಅಂದರೆ ಸ್ಪೀಕರ್ ವಿವಿಧ ಸಂದರ್ಭಗಳಲ್ಲಿ ಭಾಷೆಯನ್ನು ವಿಭಿನ್ನವಾಗಿ ಬಳಸುವ ವಿಧಾನ ಅಂತ. ಆಗ ಉದಾಹರಣೆಯನ್ನು ತಗೊಂಡ್ರೆ,
ಎಸ್, ಉದಾಹರಣೆ ತಗೊಂಡು ವೆನ್ ಯು ಮೀಟ್ ಯುವರ್ ಫ್ರೆಂಡ್ಸ್ ಯು ಸೇ ಹೇ ಡ್ಯೂಡ್ ವಾಟ್ಸಪ್. ನೀವು ನಿಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡುವಾಗ ನೀವು ಏನು ಹೇಳ್ತೀರಾ? ಹೇ ಡ್ಯೂಡ್ ವಾಟ್ಸಪ್ ಅಂತ. ಬಟ್ ವೆನ್ ಯು ಮೀಟ್ ಸಿ ಎಮ್ ಆರ್ ಪಿ ಎಮ್, ನಿಮಗೆ ಪಿ ಎಮ್ಮನ್ನು ಅಥವಾ ಸಿ ಎಮ್ನ ಮೀಟ್ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದ್ರೆ ನೀವು ಹೇ ಡ್ಯೂಡ್ ವಾಟ್ಸಪ್ ಅಂತ ನೀವು ಕೇಳಲ್ಲ. ನಾವೇನಂತ ಹೇಳ್ತೀವಿ? ವಿ ಯೂಸ್ ಸಮಥಿಂಗ್ ಮೋರ್ ಫಾರ್ಮಲ್ ಸಚ್ ಆಸ್ ಇಟ್ ಈಸ್ ಅನ್ ಆನರ್ ಟು ಮೀಟ್ ಯು. ನಾವೇನಂತ ಹೇಳ್ತೀವಿ? ಇಟ್ ಈಸ್ ಅನ್ ಆನರ್ ಟು ಮೀಟ್ ಯು ಅಂತ. ಓಕೆ, ದಸ್ ಡಿಫ್ರೆನ್ಸ್ ಇನ್ ಲ್ಯಾಂಗ್ವೇಜ್ ಫಾರ್ಮ್ಯಾಲಿಟಿ ಇಸ್ ಕಾಲ್ಡ್ ರಿಜಿಸ್ಟರ್ ಅಂತ. ಓಕೆ, ಭಾಷೆಯ ಔಪಚಾರಿಕತೆಯ ವ್ಯತ್ಯಾಸವನ್ನು ರಿಜಿಸ್ಟರ್ ಎಂದು ಕರೆಯುತ್ತೇವೆ ಅಂತ. ಐ ಥಿಂಕ್ ಇಟ್ಸ್ ಕ್ಲಿಯರ್. ಓಕೆ, ಹಾಗೆ ನಾವು ಒಂದು ರೆಸ್ಟೋರೆಂಟಲ್ಲಿ ಹೋಗುವಾಗ ಎಸ್, ಹಾಗೆ ನಾನು ಹೇಳ್ತೀನಿ, ನಾವು ಒಂದು ಫ್ಯಾನ್ಸಿ ರೆಸ್ಟೋರೆಂಟಿಗೆ ಹೋಗುವಾಗ ನಾವೇನು ಹೇಳ್ತೀವಿ ವೆಯ್ಟರ್ಗೆ? ಕುಡ್ ಯು ಪ್ಲೀಸ್ ಬ್ರಿಂಗ್ ಅಸ್ ಮೋರ್ ಕಾಫಿ ಅಂತ ಹೇಳ್ತೀವಿ. ಹಾಗೆ ಒಂದು ಫೇವ್ರೆಟ್ ಹ್ಯಾಂಗ್ ಔಟ್ಸ್, ರೆಗ್ಯುಲರ್ ಹೋಗುವ ಒಂದು ಫೇವ್ರೆಟ್ ಹ್ಯಾಂಗ್ ಔಟ್ಗೆ ಹೋಗುವಾಗ ನಾವೇನು ಹೇಳ್ತೀವಿ? ಕ್ಯಾನ್ ಐ ಗೆಟ್ ಅ ಲಿಟಲ್ ಮೋರ್ ಕಾಫಿ ಇಯರ್ ಅಂತ. ಈ ಡಿಫ್ರೆನ್ಸಸ್ ಇನ್ ಲ್ಯಾಂಗ್ವೇಜ್ ಫಾರ್ಮಾಲಿಟಿ ಇಸ್ ಕಾಲ್ಡ್ ರಿಜಿಸ್ಟರ್. ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್. ಆ್ಯಂಡ್ ಲೆಟ್ಸ್ ಸಿ ವಾಟ್ ಇಸ್ ಬಿಲ್ಡಿಂಗ್ ಆ್ಯಂಡ್ ಆರ್ಗ್ಯುಮೆಂಟ್. ಓಕೆ, ಸಿ ಆರ್ಗ್ಯುಮೆಂಟ್ ಅಂತ ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಬರುತ್ತೆ? ಲೈಕ್ ಆರ್ಗ್ಯುಮೆಂಟ್ಸ್ ಆರ್ ಡಿಸ್ಟ್ರಕ್ಷನ್ ಅಂತ. ಡಿಸ್ಟ್ರಕ್ಷನ್, ಹಾರ್ಮ್ಫುಲ್, ಫಿಸಿಕಲ್ ವೈಲೆನ್ಸ್, ನೆಗೆಟಿವ್ ಇಂಪ್ರೆಷನ್ ಬರುತ್ತೆ. ಬಟ್ ಇಲ್ಲಿ ಆರ್ಗ್ಯುಮೆಂಟ್ ಅಂದರೆ ಉತ್ತಮ ವಾದ, ಅಂದರೆ ಹಕ್ಕು, ಡೇಟಾ, ತಾರ್ಕಿಕತೆ, ಸಾಕ್ಷಿಯನ್ನು ಒಳಗೊಂಡು ಮಾತನಾಡೋದನ್ನು ನಾವು ಇಲ್ಲಿ ಬಿಲ್ಡಿಂಗ್ ಆ್ಯಂಡ್ ಆರ್ಗ್ಯುಮೆಂಟ್ ಅಂತ ಹೇಳೋದು. ಓಕೆ, ಸೊ ಇದನ್ನು ಶಿಕ್ಷಕರು ಈ ಸ್ಕಿಲ್ಲನ್ನು, ಈ ಸಬ್ ಸ್ಕಿಲ್ಸನ್ನೆಲ್ಲ, ಸ್ಪೀಕಿಂಗ್ ಸಬ್ ಸ್ಕಿಲ್ಸ್ಗಳನ್ನೆಲ್ಲ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು. ಹಾಗೆ ಶಿಕ್ಷಕಿ ಸಮೇತ ಮಾತನಾಡುವ ಇದನ್ನೆಲ್ಲ ಬಳಸಬೇಕು ಅಂತ. ಓಕೆ, ಐ ಥಿಂಕ್ ಇಟ್ಸ್ ಕ್ಲಿಯರ್. ಫಾರ್ ಇಂಗ್ಲಿಷ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ವಿಸಿಷನ್ ಪುವರ್ ಎನ್ವೈರ್ಮೆಂಟ್ ಇಸ್ ಒನ್ ವೇರ್ ಅಂತ. ಅಂದರೆ ಎರಡನೇ ಭಾಷೆಯಾದ ಇಂಗ್ಲೀಷನ್ನು ಸ್ವಾಧೀನ ಪಡೆಯಲು ಕಳಪೆ ಪರಿಸರ ಯಾವುದೆಂದರೆ ಅಂತ ಪ್ರಶ್ನೆ. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ಯೂಸ್ಡ್ ಓನ್ಲಿ ಇನ್ ದ ಕ್ಲಾಸ್ ರೂಮ್. ಇಂಗ್ಲೀಷ್ ಭಾಷೆಯನ್ನು ತರಗತಿಯಲ್ಲಿ ಮಾತ್ರ ಬಳಸಲಾಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್, ಇಂಗ್ಲಿಷ್ ಇಸ್ ನಾಟ್ ಸ್ಪೋಕನ್ ಎಟ್ ಹೋಮ್ ಎಟ್ ಆಲ್. ಮನೆಯಲ್ಲಿ ಇಂಗ್ಲಿಷ್ ಮಾತನಾಡೋದಿಲ್ಲ. ಆಕ್ಸೆಸ್ ಟು ಎನಿ ಲರ್ನಿಂಗ್ ಮೆಟೀರಿಯಲ್ ಇಸ್ ಅನ್ಅವೈಲಬಲ್ ಟು ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಯಾವುದೇ ಕಲಿಕಾ ಸಾಮಗ್ರಿಗಳು ಲಭ್ಯವಿಲ್ಲದಿದ್ದಾಗ ಅಂತ. ಓಕೆ, ಆ್ಯಂಡ್ ಹಿಂದಿ ಮದರ್ ಟಂಗ್ ಇಸ್ ದ ಲಿಂಗ್ವಾ ಫ್ರಾಂಕಾ. ಹಿಂದಿ ಅಥವಾ ಮಾತೃಭಾಷೆ ಸಂಪರ್ಕ ಭಾಷೆ ಆದಾಗ. ಸೊ ಹಿಯರ್ ದೇರ್ ಆರ್ 4 ಆಪ್ಷನ್ಸ್. ರೈಟ್ ಆಪ್ಷನ್ ಇಸ್ ಸಿ ಇಸ್ ದ ರೈಟ್ ಆಪ್ಷನ್. ಓಕೆ, ಅಂದರೆ ಎರಡನೇ ಭಾಷೆಯಾದ ಇಂಗ್ಲಿಷ್ ಸ್ವಾಧೀನಕ್ಕೆ ಕಳಪೆ ಪರಿಸರ ಯಾವುದೆಂದರೆ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ಲಭ್ಯವಿಲ್ಲದಿದ್ದಾಗ. ಸೊ ಕಲಿಕಾ ಸಾಮಗ್ರಿಯ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್. ಆಡಿಯೋ ಏಡ್ಸ್ ಆಗಲಿ, ವಿಷುವಲ್ ಏಡ್ಸ್ ಆಗಲಿ, ಆಡಿಯೋ ವಿಷುವಲ್ ಏಡ್ಸ್ ಆಗಲಿ, ಟೆಕ್ಸ್ಟ್ ಬುಕ್ ಆಗಲಿ ತುಂಬ ಇಂಪಾರ್ಟೆಂಟ್. ಈ ಟೀಚಿಂಗ್ ಏಡ್ಸ್ ಏನು ಮಾಡುತ್ತೆ ಅಂದರೆ ಮೇಕ್ ಎವ್ರಿ ಸ್ಟೂಡೆಂಟ್ ಆನ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಇನ್ ದ ಕ್ಲಾಸ್ ರೂಮ್. ಟೀಚಿಂಗ್ ಏಡ್ಸ್ ಪ್ರೊವೈಡ್ ರೀಇನ್ಫೋರ್ಸ್ಮೆಂಟ್ ಫಾರ್ ಬೆಟರ್ ಲರ್ನಿಂಗ್. ಅಂದರೆ ಕಲಿಕೆಗೆ ಬಲವರ್ಧನೆಯನ್ನು ಒದಗಿಸುತ್ತದೆ ಯಾವುದು? ಟೀಚಿಂಗ್ ಏಡ್. ಆ್ಯಂಡ್ ಮೇಕ್ ಲರ್ನಿಂಗ್ ಪರ್ಮನೆಂಟ್ ಅಮಾಂಗ್ ದ ಸ್ಟೂಡೆಂಟ್ಸ್. ಕಲಿಕೆಯನ್ನು ಶಾಶ್ವತವಾಗಿರಿಸುತ್ತಾರೆ. ಆ್ಯಂಡ್ ಗ್ರಹಿಕೆಯನ್ನು ಅಭಿವೃದ್ಧಿಪಡಿಸುತ್ತೆ ಯಾವುದು? ಟೀಚಿಂಗ್ ಏಡ್. ಓಕೆ, ಡೆವಲಪ್ ಪರ್ಸೆಪ್ಷನ್. So learning materials, so access to learning materials are very important for English acquisition as a second language. I think it's clear. Let's see the third one. Slow learners fail to grasp effectively and mix up words and structures easily. Teachers can remediate by beginning with. ಅಂದರೆ ನಿಧಾನವಾಗಿ ಕಲಿಯುವವರು ಪರಿಣಾಮಕಾರಿಯಾಗಿ ಗ್ರಹಿಸಲು ಮತ್ತು ಬರೆಯಲು ವಿಫಲರಾಗುತ್ತಾರೆ. ಅವರು ಪದಗಳನ್ನು ಮತ್ತು ರಚನೆಗಳನ್ನು ಗೊಂದಲ ಮಾಡುತ್ತಾರೆ, ಅಂದರೆ ಕನ್ಫ್ಯೂಸ್ ಮಾಡಿ ಮಿಕ್ಸಪ್ ಮಾಡ್ತಾರೆ ಅಂತ. ಇದಕ್ಕೆ ಶಿಕ್ಷಕರು ಯಾವ ಪರಿಹಾರವನ್ನು ಮಾಡಬಹುದು ಅಂತ. ಸೊ ಯು ಆರ್ ಪೇರಿಂಗ್ ದಮ್ ವಿತ್ ಕ್ಲೆವರ್ ಸ್ಟೂಡೆಂಟ್ಸ್, ಅಂದರೆ ಅವರನ್ನು ಬುದ್ಧಿವಂತ ವಿದ್ಯಾರ್ಥಿಗಳೊಂದಿಗೆ ಜೋಡಿಸೋದು. ಆ್ಯಂಡ್ ನೆಕ್ಸ್ಟ್ ಒನ್, ಕಷ್ಟದ ಪ್ರದೇಶಗಳನ್ನು ಅಂದರೆ ಭಾಗವನ್ನು ಗುರುತಿಸೋದು. ವಿದ್ಯಾರ್ಥಿಗಳಿಗೆ ಕಷ್ಟದ ಭಾಗಗಳನ್ನು ಗುರುತಿಸೋದು. ವಿಷಯದ ಸಾರಾಂಶ ಸಿದ್ಧತೆ ಮಾಡೋದು. ಪ್ರಿಪೇರಿಂಗ್ ಸಮರಿ ಆಫ್ ದ ಕಂಟೆಂಟ್. ಆ್ಯಂಡ್ ಸೆಟ್ಟಿಂಗ್ ಡ್ರಿಲ್ಸ್ ಫಾರ್ ಪ್ರಾಕ್ಟೀಸ್. ಸೆಟ್ಟಿಂಗ್ ಡ್ರಿಲ್ಸ್ ಫಾರ್ ಪ್ರಾಕ್ಟೀಸ್ ಅಂದರೆ ಡ್ರಿಲ್ಗಳನ್ನು ಪ್ರಾಕ್ಟೀಸ್ ಮಾಡಿಸೋದರಿಂದ ಅಂತ. ಓಕೆ, ಸೊ ಅಮಾಂಗ್ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಬಿ ಇಸ್ ದ ರೈಟ್ ಆನ್ಸರ್. ಐಡೆಂಟಿಫೈಯಿಂಗ್ ದ ಏರಿಯಾಸ್ ಆಫ್ ಡಿಫಿಕಲ್ಟಿ. ನಿಧಾನವಾಗಿ ಕಲಿಯುವವರನ್ನು ಹಿಡಿದಿಡಲು ಶಿಕ್ಷಕರು ಏನು ಮಾಡಬೇಕು? ಫಸ್ಟ್ ಏನು ಮಾಡಬೇಕು ಅಂದರೆ ಅವರ ಕಷ್ಟದ ಪ್ರದೇಶವನ್ನು ಗುರುತಿಸಬೇಕು ಅಂತ.
ಓಕೆ, ಯಾವ ಏರಿಯಾಕ್ಕೆ ಮಗು ಕಷ್ಟ ಇದೆ ಅಂತ, ಯಾವ ಏರಿಯಾ ಮೇ ಬಿ ಸ್ಪೆಲ್ಲಿಂಗ್ ಆಗಿರ್ಬೋದು, ಅಥವಾ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಅಥವಾ ಸ್ಟ್ರಕ್ಚರ್ ಆಗಿರ್ಬೋದು, ಯಾವ ಏರಿಯಾ ವರ್ಡ್ ಆಗಿರ್ಬೋದು, ಯಾವ ಏರಿಯಾ ಡಿಫಿಕಲ್ಟ್ ಅಂತ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ಶಿಕ್ಷಕರು ತರೋ ಪ್ರಾಕ್ಟೀಸನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಅಂತ. ಓಕೆ, ಸೊ ಸ್ಲೋ ಲರ್ನರ್ಸ್ fail to grasp effectively and mix up words and structures easily, and teachers can remediate by beginning with identifying the area of difficulty. Yes. Among the 4 language skills, which pair constitutes the reinforcement skills? So here there are 4 options: speaking, listening, reading, listening, speaking and writing, and reading and ಸ್ಪೀಕಿಂಗ್ ಅಂತ. ಅಂದರೆ 4 ಭಾಷಾ ಕೌಶಲ್ಯಗಳ ಜೊತೆಗೆ ಯಾವ ಜೋಡಿ ಬಲವರ್ಧನೆಯ ಕೌಶಲ್ಯವನ್ನು ಹೊಂದಿದೆ ಅಂತ. ಇಲ್ಲಿ ಮಾತನಾಡೋದು ಮತ್ತು ಕೇಳೋದು, ಓದುವುದು ಮತ್ತು ಕೇಳುವುದು, ಮಾತನಾಡೋದು ಮತ್ತು ಬರೆಯೋದು. ಐ ಥಿಂಕ್ ಯು ನೋ ದಿಸ್. ಸೊ ಅಮಂಗ್ ದಿಸ್ ದ ರೈಟ್ ಆನ್ಸರ್ ಇಸ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್. ಓಕೆ, ಸೊ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ are the 2 skills which constitutes the reinforcement ಸ್ಕಿಲ್. 4 ಭಾಷಾ ಕೌಶಲಗಳಲ್ಲಿ ಮಾತನಾಡುವುದು ಮತ್ತು ಬರೆಯುವುದು ಬಲವರ್ಧನೆಯನ್ನು ರೂಪಿಸುತ್ತದೆ ಅಂತ. ಓಕೆ, ಸೊ ಲೆಟ್ಸ್ ಸಿ ದ 5th question. Motivation is an important factor in language learning. For example, in class 6th may be done. ಅಂದರೆ ಭಾಷಾ ಕಲಿಕೆಯಲ್ಲಿ ಪ್ರೇರಣೆ ಒಂದು ಪ್ರಮುಖ ಅಂಶವಾಗಿದೆ. ಉದಾಹರಣೆಗೆ 6ನೇ ತರಗತಿಯಲ್ಲಿ ಇದನ್ನು ಮಾಡಬಹುದು ಅಂದರೆ ಶಿಕ್ಷಕಿಗೆ. ಇಯರ್ ದ ಆಪ್ಷನ್ಸ್ ಆರ್ ಸಿಸ್ಟಮ್ಯಾಟಿಕ್ ಅನಾಲಿಸಿಸ್ ಆ್ಯಂಡ್ ಯೂಸ್ ಆಫ್ ಸ್ಟ್ರಕ್ಚರ್ಸ್, ಅಂದರೆ ವ್ಯವಸ್ಥಿತ ವಿಶ್ಲೇಷಣೆ ಮತ್ತು ರಚನೆಗಳು. ಯೂಸ್ ಆಫ್ ವಿರ್ಚುವಲ್ ಡಿವೈಸ್ ಆ್ಯಂಡ್ ಗೇಮ್ ಲೈಕ್ ಎಕ್ಸಸೈಸಸ್, ದೃಶ್ಯ ಸಾಧನಗಳ ಬಳಕೆ ಮತ್ತು ಆಟದಂತಹ ವ್ಯಾಯಾಮಗಳ ಬಳಕೆ ಅಂತ. ಆ್ಯಂಡ್ ನೆಕ್ಸ್ಟ್ ಒನ್, ಯೂಸ್ ಆಫ್ ದ ಮದರ್ ಟಂಗ್ ಆಸ್ ದ ಮೀಡಿಯಂ, ಮಾತೃಭಾಷೆಯನ್ನು ಮಾಧ್ಯಮವಾಗಿ ಬಳಸೋದು ಅಂತ. ಆ್ಯಂಡ್ ಮೆಮೊರೈಸೇಷನ್ ಆ್ಯಂಡ್ ಯೂಸ್ ಆಫ್ ನೆಸೆಸರಿ ವೊಕ್ಯಾಬ್ಲರಿ, ಅಗತ್ಯ ಶಬ್ದಕೋಶವನ್ನು ಕಂಠಪಾಠ ಮಾಡೋದು ಮತ್ತು ಬಳಸೋದು. ಸೊ here there are 4 options. The right answer is use of visual device and game like exercises ಅಂತ. ಓಕೆ, ಸೊ ಯೂಸ್ ಆಫ್ ವಿಷುವಲ್ ಡಿವೈಸಸ್ ಆ್ಯಂಡ್ ಗೇಮ್ ಲೈಕ್ ಎಕ್ಸಸೈಸಸ್. ವಿಷುವಲ್ ಡಿವೈಸಸ್ ಅಂದರೆ ಬ್ಲ್ಯಾಕ್ ಬೋರ್ಡ್, ಚಾರ್ಟ್ಸ್, ಮ್ಯಾಪ್, ಫೈನಲ್ ಬೋರ್ಡ್ಸ್, ಫ್ಲ್ಯಾಶ್ ಕಾರ್ಡ್ ಬಳಸೋದು. ಹಾಗೆ ಗೇಮ್ ಲೈಕ್ ಎಕ್ಸಸೈಸಸ್, ಸ್ಟೋರಿ ಹೇಳೋದು, ಕ್ರಾಸ್ವರ್ಡ್ ಪಸಲ್ಸ್ ಕೊಡೋದು. ಮೇಕ್ಸ್ ಲರ್ನಿಂಗ್ more fun. Okay, learning becomes more fun and engaging, and they are able to enjoy the lesson and pay attention. So a class 6th child can be motivated, children can be motivated in language learning by the use of visual device and game like exercises. Next, let's see the grammar gains its prominence in language teaching, particularly in English as a foreign language. Accuracy in language use can be achieved through the. Okay, so this is the question. ವ್ಯಾಕರಣವು ಭಾಷೆಯಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಅಂದರೆ ನಿರ್ದಿಷ್ಟವಾಗಿ ಇಂಗ್ಲಿಷನ್ನು ಫಾರಿನ್ ಭಾಷೆಯಾಗಿ ಬೋಧನೆ ಮಾಡುವಾಗ ವ್ಯಾಕರಣ ತುಂಬ ಇಂಪಾರ್ಟೆಂಟ್. ಭಾಷೆಯ ಬಳಕೆಯಲ್ಲಿ ನಿಖರತೆ ಯಾವುದರ ಮೂಲಕ ಸಾಧಿಸಬಹುದು ಅಂತ. ದಟ್ಸ್ ಅ ಕ್ವಶನ್. And let's see the 4 options. Grammar is taught as the basis for all 4 language skills. ಅಂದರೆ ಎಲ್ಲ 4 ಭಾಷಾ ಕೌಶಲ್ಯಗಳನ್ನು ವ್ಯಾಕರಣ ಆಧಾರವಾಗಿ ಕಲಿಸಲಾಗುತ್ತದೆ ಅಂತ. ಆ್ಯಂಡ್ ರೀಡಿಂಗ್ ಮೋರ್ ಬುಕ್ಸ್ ರಿಟನ್ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್, ಉದ್ದೇಶಿಸಿದ ಭಾಷೆಯಲ್ಲಿ ಬರೆಯಲಾದ ಹೆಚ್ಚಿನ ಪುಸ್ತಕಗಳನ್ನು ಓದೋದರಿಂದ ಅಂತಂದರೆ ಟಾರ್ಗೆಟ್ ಲ್ಯಾಂಗ್ವೇಜಲ್ಲಿ. And third one, integrating knowledge of structures with use and meaning, ಬಳಕೆ ಹಾಗೂ ಅರ್ಥದೊಂದಿಗೆ ರಚನೆಗಳ ಜ್ಞಾನವನ್ನು ಸಂಯೋಜಿಸೋದು ಅಂತ. ಇಂಟೆನ್ಸಿವ್ ಪ್ರಾಕ್ಟೀಸ್ ವಿತ್ ಸೆಂಟೆನ್ಸ್ ಪ್ಯಾಟರ್ನ್ಸ್, ವಾಕ್ಯ ಮಾದರಿಗಳನ್ನು ತೀವ್ರವಾಗಿ ಅಭ್ಯಾಸ ಮಾಡೋದು ಅಂತ. ಸೊ ದ ರೈಟ್ ಆನ್ಸರ್ ಇಸ್ integrating knowledge of structures with use and meaning. ಓಕೆ, ಸೊ ಇಲ್ಲಿ ರಚನೆಗಳ ಜ್ಞಾನವನ್ನು ಬಳಕೆ ಮತ್ತು ಅರ್ಥದೊಂದಿಗೆ ಸಂಯೋಜಿಸುವಾಗ ಭಾಷೆಯ ಬಳಕೆಯಲ್ಲಿ ನಿಖರತೆಯನ್ನು ಸಾಧಿಸಬಹುದು. ಓಕೆ, ಸೊ ಗ್ರಾಮರ್ ಗೇನ್ಸ್ ಇಟ್ ಪ್ರಾಮಿನೆನ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್, ಪರ್ಟಿಕ್ಯುಲರ್ಲಿ ಇನ್ ಇಂಗ್ಲಿಷ್ ಆಸ್ ಅ foreign language. Accuracy in language can be achieved through integrating knowledge of
structures with use and meaning ಅಂತ. So let's see the next question. At class second, sharing stories, familiar experiences and interest, employing gestures where appropriate is a sub skill of function ಅಂತ. ಸೊ ಹಂಗಂದರೆ ಎರಡನೇ ತರಗತಿಯಲ್ಲಿ ಕಥೆಗಳನ್ನು ಹಂಚಿಕೊಳ್ಳುವಾಗ ಅಥವಾ ಪರಿಚಿತ ಅನುಭವಗಳನ್ನು ಹೇಳುವಾಗ ಅಥವಾ ಆಸಕ್ತಿಯನ್ನು ಹೇಳುವಾಗ ಶಿಕ್ಷಕರು ಸನ್ನೆಗಳನ್ನು ಬಳಸ್ತಾರೆ. ಇದು ಯಾವ ಸ್ಕಿಲ್ನ ಉಪಕೌಶಲ್ಯ ಅಂತ. ಓಕೆ, ಸೊ ಇಯರ್ ಲಿಸ್ನಿಂಗ್, ಸ್ಪೀಕಿಂಗ್, ರೈಟಿಂಗ್, ರೀಡಿಂಗ್, ಅಕೌಂಟ್. ಸೊ ಇದು ಸನ್ನೆಗಳನ್ನು ಬಳಸೋದು ಸ್ಪೀಕಿಂಗ್ ಸ್ಕಿಲ್ನ ಉಪಕೌಶಲ್ಯ ಅಂತ. ಓಕೆ, ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್. ಹಾಗೆ ಈ ಸನ್ನೆಗಳನ್ನು ಯೂಸ್ ಮಾಡಿ, ಅಂದರೆ ಗೆಸ್ಟಸನ್ನು ಯೂಸ್ ಮಾಡಿ ಟೀಚ್ ಮಾಡೋದ್ರಿಂದ ಅಥವಾ ಹೇಳೋದ್ರಿಂದ, ಏನಾದರೂ ವಿಷಯ ಹೇಳೋದ್ರಿಂದ ವಿದ್ಯಾರ್ಥಿಗಳಿಗೆ ಪಾಠ ಆಗಲಿ ಆ ಕಾನ್ಸೆಪ್ಟ್ ಬೇಗನೆ ಅರ್ಥವಾಗುತ್ತೆ. ಹಾಗೆ ಮಾಹಿತಿಯನ್ನು ಉತ್ತಮವಾಗಿ ನೆನಪಿಟ್ಟುಕೊಳ್ಳಲು ಇದು ಸಹಾಯ ಮಾಡುತ್ತದೆ ಅಂತ. ಇಟ್ ಹೆಲ್ಪ್ಸ್ ದ ಲಿಸನರ್ ರಿಮೆಂಬರ್ ದ ಇನ್ಫಾರ್ಮೇಷನ್ ಬೆಟರ್ ಅಂತ. ಹಾಗೆ ನೆಕ್ಸ್ಟ್ ಕ್ವಶನನ್ನು ನೋಡುವ. ಥ್ರೂ ಸೈಲೆಂಟ್ ರೀಡಿಂಗ್ ದ ಲರ್ನರ್ಸ್ ಮೈ ಎಕ್ವೈರ್ ಮಾಸ್ಟ್ರಿ ಓವರ್ ಗ್ರಾಮರ್, ವೊಕ್ಯಾಬ್ಯುಲರಿ, ಸ್ಪೀಕಿಂಗ್, ರೈಟಿಂಗ್ ಸ್ಕಿಲ್ ಅಂತ. ಅಂದರೆ ಮೌನ ಓದುವ ಮೂಲಕ ಕಲಿಯುವವರು ಯಾವ ಪಾಂಡಿತ್ಯವನ್ನು ಪಡೆಯಬಹುದು ಅಂತ. ಇಲ್ಲಿ ಗ್ರಾಮರ್ ಅಂದರೆ ವ್ಯಾಕರಣ, ವೊಕ್ಯಾಬ್ಯುಲರಿ ಶಬ್ದಕೋಶ, ಮಾತನಾಡೋದು, ಆ್ಯಂಡ್ ಬರವಣಿಗೆ ಅಂದರೆ ರೈಟಿಂಗ್ ಸ್ಕಿಲ್ ಅಂತ. ಸೊ ಇಯರ್ ಥ್ರೂ ಸೈಲೆಂಟ್ಲಿ ರೀಡಿಂಗ್ ದ ಲರ್ನರ್ಸ್ ಮೇ ಎಕ್ವೈರ್ ಮಾಸ್ಟ್ರಿ ಓವರ್ ವೊಕ್ಯಾಬ್ಯುಲರಿ. ಮೌನ ಓದೋದ್ರಿಂದ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ ಅಂತ. ಓಕೆ, ಎಸ್. ನೆಕ್ಸ್ಟ್, ರೀಡಿಂಗ್ ಸ್ಟೋರೀಸ್, ಕಾಮಿಕ್ಸ್ ಆ್ಯಂಡ್ ಕಾರ್ಟೂನ್ಸ್ ಫೆಸಿಲಿಟೇಟ್ಸ್ ಡ್ಯಾಶ್ ರೀಡಿಂಗ್. ಅಂದರೆ ಓದುವ ಕತೆಗಳನ್ನು ಓದೋದ್ರಿಂದ ಅಥವಾ ಕಾಮಿಕ್ ಮತ್ತು ವ್ಯಂಗ್ಯ ಚಿತ್ರಗಳು ಯಾವ ಓದುವಿಕೆಯನ್ನು ಸುಗಮಗೊಳಿಸುತ್ತದೆ ಅಂತ. ಓಕೆ, ಸೊ ಇಯರ್ ಇಂಟೆನ್ಸಿವ್, ಎಕ್ಸ್ಟೆನ್ಸಿವ್, ಸೈಲೆಂಟ್ ಆ್ಯಂಡ್ ಲೌಡ್. ಅಂದರೆ ತೀವ್ರ ಓದು ಅಂತ ಹೇಳ್ಬೋದು ಅಥವಾ ವ್ಯಾಪಕ ಓದು ಅಂತ ಹೇಳ್ತೀವಿ. ಹಾಗೆ ಮೌನ ಓದು ಅಂತ ಹೇಳ್ತೀವಿ. ಹಾಗೆ ಜೋರಾಗಿ ಓದು ಅಂತ. ಸೊ ಇಲ್ಲಿ ದ ರೈಟ್ ಆನ್ಸರ್ ಇಸ್ ಎಕ್ಸ್ಟೆನ್ಸಿವ್ ಲರ್ನಿಂಗ್. ಐ ಥಿಂಕ್ ಯು ಆಲ್ ನೋ ಡಿಫ್ರೆನ್ಸ್ ನಿಮಗೆ ಗೊತ್ತಿರ್ಬೋದು ಅಂತ ಅನಿಸುತ್ತೆ. ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ. ಡೈರೆಕ್ಟಾಗಿ ಕ್ವಶನ್ಸ್ ಕೇಳಲ್ಲ ಸ್ನೇಹಿತರೆ, ಟ್ವಿಸ್ಟ್ ಮಾಡಿ ಆದರೂ ಈ ಕಾನ್ಸೆಪ್ಟ್ಸ್ ಮೇಲೆಲ್ಲ ನಾನು ಮಾಡಿರುವ ಎಲ್ಲ ಕಾನ್ಸೆಪ್ಟನ್ನು ನೀಟಾಗಿ ಕಲ್ತ್ಕೊಳ್ಳಿ, ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಫಾರ್ ಅ ಸ್ಟೂಡೆಂಟ್ಸ್ ವಿತ್ ಲರ್ನಿಂಗ್ ಡಿಫಿಕಲ್ಟೀಸ್ ಟೀಚರ್ ಶುಡ್ ಡ್ಯಾಶ್. ಅಂದರೆ ಕಲಿಕೆಯ ತೊಂದರೆ ಇರುವ ವಿದ್ಯಾರ್ಥಿಗೆ ಶಿಕ್ಷಕರು ಏನು ಮಾಡಬೇಕು ಅಂತ. ಪ್ರೊನೌನ್ಸ್ ಕ್ಲಿಯರ್ಲಿ ಆ್ಯಂಡ್ ಲೌಡ್ಲಿ, ಅಂದರೆ ಸ್ಪಷ್ಟವಾಗಿ ಮತ್ತು ಜೋರಾಗಿ ಉಚ್ಚರಿಸಬೇಕು. ಯೂಸ್ ವಿಷುವಲ್ ಏಡ್ಸ್, ದೃಶ್ಯ ಸಾಧನಗಳನ್ನು ಬಳಸಬೇಕು. ಮೇಕ್ ಲಿಪ್ ಮೂಮೆಂಟ್, ಅಂದರೆ ತುಟಿ ಚಲನೆಯನ್ನು ಮಾಡಬೇಕು. ಸೊ ಆನ್ಸರ್ ಇಸ್ ಶಿ ಹ್ಯಾಸ್ ಟು ಡೂ ಆಲ್ ದ ಅಬೌವ್. ಓಕೆ, ಅಂದರೆ ಲರ್ನಿಂಗ್ ಡಿಫಿಕಲ್ಟಿ ಇರುವ ವಿದ್ಯಾರ್ಥಿಗೆ ಶಿಕ್ಷಕರು ಇದನ್ನೆಲ್ಲ ಜೋರಾಗಿ ಪ್ರೊನೌನ್ಸ್ ಮಾಡಬೇಕು, ವಿಷುವಲ್ ಏಡನ್ನು ತೋರಿಸ್ಬೇಕು, ಲಿಪ್ ಮೂಮೆಂಟನ್ನು ಮಾಡೋದ್ರಿಂದ ವಿದ್ಯಾರ್ಥಿಗೆ ಬೇಗನೆ ಆ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗುತ್ತೆ ಅಂತ. ಐ ಥಿಂಕ್ ಇಟ್ಸ್ ಕ್ಲಿಯರ್. ಸೆಲೆಕ್ಷನ್ ಆಫ್ ದ ಲ್ಯಾಂಗ್ವೇಜ್ ಐಟಮ್ಸ್ ವಾಲ್ ಡಿಟರ್ಮಿನಿಂಗ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಸಿಲೆಬಸ್ ಶುಡ್ ಟೇಕ್ ಇನ್ ಟು. ಅಂದರೆ ಎರಡನೇ ಭಾಷೆಯ ಪಠ್ಯಕ್ರಮವನ್ನು ನಿರ್ಧರಿಸುವಾಗ ಭಾಷಾ ವಸ್ತುಗಳ ಆಯ್ಕೆ ಯಾವುದಾಗಿರಬೇಕು. ಅಂದರೆ ಓದೋದಲಿಕ್ಕೆ ಈಸಿಯಾದ ಲ್ಯಾಂಗ್ವೇಜ್ ಐಟಮ್ನನ್ನು ಸಿಲೆಬಸ್ನಲ್ಲಿ ಸೆಲೆಕ್ಟ್ ಮಾಡೋದಾ, ಅಥವಾ ಶಿಕ್ಷಕರಿಗೆ ಟೀಚ್ ಮಾಡಲು ಈಸಿಯಾದ ಲ್ಯಾಂಗ್ವೇಜ್ ಐಟಮ್ಸ್ ಆರ್ ಕಾನ್ಸೆಪ್ಟನ್ನು ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡುವಾಗನ, ಅಥವಾ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ, ದ ಲ್ಯಾಂಗ್ವೇಜ್ ಐಟಮ್ಸ್ನ ಬಳಕೆ, ಆವರ್ತನೆ ಮತ್ತು ಶ್ರೇಣಿ ಅಂತ. ಆ್ಯಂಡ್ ಫೋರ್ತ್ ಒನ್ ದ ಮಿನಿಮಲ್ ಡಿಸ್ರಪ್ಷನ್ ಆಫ್ ದ ಸ್ಕೂಲ್ ಶೆಡ್ಯೂಲ್ ಅಂತ. ಅಂದರೆ ಶಾಲೆಯ ವೇಳಾಪಟ್ಟಿಗೆ ಕನಿಷ್ಠ ಅಡ್ಡಿಯಾಗುವಂತಹ ಲ್ಯಾಂಗ್ವೇಜ್ ಐಟಮ್ ಸಿಲೆಬಸ್ಸನ್ನು ಅಳವಡಿಸೋದು ಅಂತ. ಓಕೆ, ಸೊ ಇಯರ್ ದ ರೈಟ್ ಆನ್ಸರ್ ಇನ್ ದ ಮಿನಿಮಲ್ ಡಿಸ್ರಪ್ಷನ್ ಆಫ್ ದ ಸ್ಕೂಲ್ ಶೆಡ್ಯೂಲ್. ನಾನು ಹೇಳಿದೆ ನಿಮಗೆ, ಶಾಲೆಯ ವೇಳಾಪಟ್ಟಿಗೆ ಕನಿಷ್ಠ ಅಡ್ಡಿಯಾಗುವಂತಹ ಲ್ಯಾಂಗ್ವೇಜ್ ಐಟಮನ್ನು ಸಿಲೆಬಸ್ನಲ್ಲಿ ಅಳವಡಿಸೋದಿರೋದು ಅಂತ. ಓಕೆ, ಸೊ ಇಯರ್ ದ ರೈಟ್ ಆನ್ಸರ್ ಇಸ್ ದ ಫ್ರೀಕ್ವೆನ್ಸಿ ಆ್ಯಂಡ್ ರೇಂಜ್ ಆಫ್ ಯೂಸ್ ಆಫ್ ಐಟಮ್ಸ್. ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ತುಂಬ ಕಷ್ಟ ಫ್ರೆಂಡ್ಸ್, ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಮತ್ತು ಬಾಕಿ ನೀವೇ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ದಿಸ್ ದ ರೈಟ್ ಆನ್ಸರ್. ಅಂದರೆ
See, identify the learner's need. What do they want to do with the language? Select appropriate topics. What do the learners want to read, write, talk about? ಅಂದರೆ ಕಲಿಯುವವರ ಅಗತ್ಯತೆಯನ್ನು ಗುರುತಿಸಿ, ಅಂದರೆ ಕಲಿಯುವವರಿಗೆ ಯಾವ ಲ್ಯಾಂಗ್ವೇಜ್ ಐಟಮ್ಸ್ ಬೇಕು ಅಂತ ಗುರುತಿಸಿ, ಅಗತ್ಯತೆಯನ್ನು ಗುರುತಿಸಿ ಅದನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಸಿಲೆಬಸ್ನಲ್ಲಿ ಅಳವಡಿಸಬೇಕು ಅಂತ. ಓಕೆ, ಸೊ ದಟ್ ಇಸ್ ದ ಆನ್ಸರ್. C is the answer. And the last question. The students of a class can recognize flawed usage or sentence structure when the teacher ಅಂತ ಅಂದರೆ ಒಂದು ವರ್ಗದ ವಿದ್ಯಾರ್ಥಿಗಳ ದೋಷಪೂರಿತ ಬಳಕೆಯನ್ನು ಅಥವಾ ದೋಷಪೂರಿತ ವಾಕ್ಯಗಳನ್ನು ಗುರುತಿಸಬಹುದು ಅಂತ. ಶಿಕ್ಷಕರು ವಾಕ್ಯ ನಿರ್ಮಾಣ ಹೇಗಿರಬೇಕು ಅಂತ ಅಂದರೆ ವಿದ್ಯಾರ್ಥಿಗಳಿಗೆ ರೆಕಗ್ನೈಸ್ ಮಾಡ್ಬೋದು ಫ್ಲಾಡ್ ಯೂಸೇಜ್ ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್ ಇದ್ದರೆ ಟೀಚರ್ ಏನು ಮಾಡುವಾಗ ಅವರಿಗೆ ಗುರುತಿಸಬಹುದು ಅಂತ. ಓಕೆ, ಸೊ ಗಿವ್ಸ್ ಆಲ್ಟರ್ನೇಟಿವ್ಸ್ ಆಸ್ ಪಾಸಿಬಲ್ ಕರೆಕ್ಷನ್, ಸಾಧ್ಯವಾದಷ್ಟು ತಿದ್ದುಪಡಿಗಳಂತೆ ಪರ್ಯಾಯಗಳನ್ನು ನೀಡೋದು, ಆಲ್ಟರ್ನೇಟಿವ್ಸನ್ನು ನೀಡೋದು, ಆಲ್ಟರ್ನೇಟಿವ್ ಕರೆಕ್ಷನ್ಸನ್ನು ನೀಡೋದು. ಹಾಗೆ ಲೆಟ್ಸ್ ದೆಮ್ ಫೈಂಡ್ ದ ಕರೆಕ್ಷನ್ ಅಂದರೆ ತಿದ್ದುಪಡಿಗಳನ್ನು ಹುಡುಕಲು ವಿದ್ಯಾರ್ಥಿಗಳಿಗೆ ಅನುಮತಿಸುವಾಗ ಫೋಕಸಸ್ ಆನ್ ಸರ್ಟನ್ ಸರ್ಫೇಸ್ ಎರರ್ಸ್ ಕೆಲವು ಮೇಲ್ಮೈ ದೋಷದ ಮೇಲೆ ಕೇಂದ್ರೀಕರಿಸುವಾಗ ಟೆಲ್ಸ್ ದೆಮ್ ಸಮಥಿಂಗ್ ಇಸ್ ರಾಂಗ್, ಅವರಿಗೆ ಹೇಳೋದು ಇಲ್ಲಿ ಏನೋ ತಪ್ಪಿದೆ ಅಂತ. ಸೊ ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಫ್ಲಾಡ್ ಯೂಸೇಜ್ ಅಥವಾ ರಾಂಗ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನನ್ನು ಕಂಡುಹಿಡಿಬೋದು ಅಂದರೆ ವೆನ್ ಟೀಚರ್ ಗಿವ್ಸ್ ಆಲ್ಟರ್ನೇಟಿವ್ ಆಸ್ ಪಾಸಿಬಲ್ ಕರೆಕ್ಷನ್ಸ್, ಶಿಕ್ಷಕ ಸಾಧ್ಯವಾದಷ್ಟು ಪರ್ಯಾಯಗಳನ್ನು ಆಪ್ಷನ್ಸನ್ನು ನೀಡುವಾಗ ದೋಷಯುಕ್ತ ಬಳಕೆಯನ್ನು ವಿದ್ಯಾರ್ಥಿಗೆ ಗುರುತಿಸಬಹುದು ಅಂತ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹಾಗೆ ಫ್ರೆಂಡ್ಸ್, ಚೆನ್ನು ಸರ್, ಛಾಯಾ ಮೇಡಮ್ ಅವರು ಅರೌಂಡ್ 44 ಮೆಥಡಾಲಜಿ ಕ್ಲಾಸಸನ್ನು ಕೊಟ್ಟಿದ್ದಾರೆ ರಾಮನ್ ಟ್ಯೂಟೋರಿಯಲ್ಸ್ ಮೇಲೆ. ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಹಾಗೆ ಗ್ರಾಮರ್ ಅಷ್ಟೇ, ಟಿ ಸಿ ಟಿ ಟಿಗೆ ಬರೋ ಗ್ರಾಮರನ್ನು ಅಷ್ಟೇ ಅವರು ಕವರ್ ಮಾಡಿದ್ದಾರೆ. ಪ್ರತಿಯೊಂದನ್ನು ನೀಟಾಗಿ ಓದ್ಕೊಳ್ಳಿ. ಹಾಗೆ ನಾನು ಹೇಳಿದ್ರೆ ಟೆಕ್ಸ್ಟ್ ಬುಕ್ಕನ್ನು ಮೆಥಡಾಲಜಿ BEd ಮೆಥಡಾಲಜಿ ಬುಕ್ಸನ್ನು ಓದ್ಕೊಳ್ಳಿ. ಗ್ರಾಮರ್ ಬುಕ್ ಇದ್ದರೆ ಗ್ರಾಮರ್ ಬುಕ್ಕನ್ನು ಓದ್ಕೊಳ್ಳಿ. ಒನ್ ಮಾರ್ಕ್ನು ತುಂಬ ಇಂಪಾರ್ಟೆಂಟ್. ಹಾಗೆ ನಾನು ಕೆಲವೊಂದು ಯೋಚನೆ ಬರೋದನ್ನು ನನಗೆ ಹೇಳ್ತಾ ಇದ್ದೀನಿ. ಮೆಥಡ್ಸನ್ನು ಚೆನ್ನಾಗಿ ಓದ್ಕೊಳ್ಳಿ. ಮೆಥಡ್ಸ್, ಗ್ರಾಮರ್ ಟ್ರಾನ್ಸ್ಲೇಷನ್ ಆಗಲಿ, ಡೈರೆಕ್ಟ್ ಮೆಥಡ್, ಬೈಲಿಂಗ್ವಲ್ ಎಲ್ಲ ಮೆಥಡ್ಸನ್ನು ಚೆನ್ನಾಗಿ ಓದ್ಕೊಳ್ಳಿ. ಹಾಗೆ 4 ಅಪ್ರೋಚಸನ್ನು ಓದ್ಕೊಳ್ಳಿ. ರೀಡಿಂಗ್, ರೈಟಿಂಗ್ ಅಪ್ರೋಚಸನ್ನು, ಸ್ಕಿನ್ನಿಂಗ್, ಸ್ಕ್ಯಾಮಿಂಗ್, ಇಂಟೆನ್ಸಿವ್ ರೀಡಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗ್, ರೀಡಿಂಗ್ ಡಿಫೆಕ್ಟ್ಸ್, ಹ್ಯಾಂಡ್ ರೈಟಿಂಗ್, ಪ್ರೊನೌನ್ಸಿಯೇಷನ್, ರೈಟಿಂಗಲ್ಲಿ ಓರಲ್, ರಿಟರ್ನ್, ಗೈಡೆಡ್, ಫ್ರೀ ಕಾಂಪೋಸಿಷನ್ ಮೇಲೆ ಇದರ ಮೇಲೆಲ್ಲ ಕ್ವಶನ್ಸ್ ಬರುತ್ತೆ ಅಂತ. ಹಾಗೆ ಟೀಚಿಂಗ್ ಏಡ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಟೆಸ್ಟ್, ಡಯಾಗ್ನೋಟಿಸ್ ಟೆಸ್ಟ್, ಅಚೀವ್ಮೆಂಟ್ ಟೆಸ್ಟ್, ಫಾರ್ಮ್ಯಾಟಿವ್ ಟೆಸ್ಟ್ ಎಲ್ಲ ಈ ಟೆಸ್ಟ್ಗಳ ಮೇಲೂ ಚೆನ್ನಾಗಿ ಓದ್ಕೊಳ್ಳಿ. ಹಾಗೆ ಸೆಮ್ಯಾಟಿಕ್ಸ್, ವಾಟರ್ ಸೆಮ್ಯಾಟಿಕ್ಸ್, ಲಿಂಗ್ವಾಸ್ಟಿಕ್, ಫೋನೆಟಿಕ್ಸ್, ಸಿಂಟೆಕ್ಸ್, ಮಾರ್ಫಾಲಜಿ ಅದೆಲ್ಲ ನೋಡ್ಕೊಳ್ಳಿ. ಓಕೆ, ಹಾಗೆ ಟಿ ಕ್ವಶನ್ ಪೇಪರ್ಸ್ 2 years ಕ್ವಶನ್ ಪೇಪರನ್ನು ನೀಟಾಗಿ ಓದ್ಕೊಳ್ಳಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ವಿವರ್ಸ್. Thank you for watching, and please like, share and subscribe to our channel, and bye for now.